ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನನ್ನ ಡ್ರೀಮ್ ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE ಅನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈವರೆಗೆ ಮೊಬೈಲ್ ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ಆಗಿರ್ಬೋದು ಅಥವಾ ಮಿನಿ ಸೋಲಾರ್ ಸಿಸ್ಟಮ್ ಆಗಿರ್ಬೋದು, ಇವೆಲ್ಲ ವಿಡಿಯೋಸ್ಗಳಿಗೆ ನೀವು ತುಂಬ ಚೆನ್ನಾಗಿ ಸಹಕಾರ ಕೊಟ್ಟು ಸಪೋರ್ಟ್ ಮಾಡಿದ್ದೀರಾ. ಅದೇ ರೀತಿ ಈ ಮೊಬೈಲ್ ಅಥವಾ ಟೆಕ್ ವಿಡಿಯೋಸ್ಗಳಿಗೂ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಕ್ಕೆ ಲೈಕ್ ಕೊಡಿ. ಈ ಮೊಬೈಲ್ನ ಡೀಟೇಲ್ ರಿವ್ಯೂ ಹಾಗೆ ಕ್ಯಾಮ್ರಾ ಟೆಸ್ಟ್ ಎಲ್ಲ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಇವಾಗ ಜಸ್ಟ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE ಬಾಕ್ಸಿಂಗ್ ಈ ರೀತಿ ಸ್ಲಿಮ್ ಆಗಿ ಇದೆ. ಯಾಕಂದರೆ ಇದರಲ್ಲಿ ಮೊದಲನೇದಾಗಿ ಚಾರ್ಜರನ್ನೆಲ್ಲ ಪ್ರೊವೈಡ್ ಮಾಡೋದೇ ಇಲ್ಲ, ಜಸ್ಟ್ ಮೊಬೈಲ್ ಹಾಗೆ ಕೇಬಲ್ ಅಷ್ಟೇ ಇರುತ್ತೆ. ಇದನ್ನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಆಗಿದೆ. ಇದನ್ನು ನಾನು ಆಫ್ಲೈನ್ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿದ್ದು. ಇದು 8 GB ರ್ಯಾಮ್ ಹಾಗೆ 256 GB ವೇರಿಯಂಟ್. ಇದು BBD ಸೇಲ್ ಟೈಮಲ್ಲಿ 34,000ಕ್ಕೆ ಸಿಗ್ತಿತ್ತು. ಆದರೆ ಈ ದಿವಾಲಿ ಆಫರಲ್ಲಿ 35,000 ಆಗಿದೆ, ಅಂದರೆ 1,000 ರೂಪಾಯಿ ಹೆಚ್ಚಾಗಿದೆ. ಆದರೂ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡೋದಕ್ಕೆ ಹೋಗಲಿಲ್ಲ. ನೋಡಿ, 8 GB ಹಾಗೆ 256 GB ವೇರಿಯಂಟ್. ಇದರ ಕಲರ್ ಬಂದುಬಿಟ್ಟು ನೋಡಿ, ಗ್ರಾಫೈಟ್ ಗ್ರೇ ಕಲರ್ ಅಥವಾ ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ನೋಡಿ, ಇಲ್ಲಿ ಹಿಂದ್ಗಡೆ ಈ ರೀತಿ ಸೀಲೆಲ್ಲ ಇರುತ್ತೆ. ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಶಾಪಲ್ಲೇ. ಇವಾಗ ಮತ್ತೆ ವಿಡಿಯೋದಲ್ಲಿ ತೋರಿಸೋದಕ್ಕೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರ MRP ಅಂದರೆ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿರೋದು 65,999 ಇದೆ. ಅಂದರೆ ಲಾಂಚಿಂಗ್ ಟೈಮಲ್ಲಿ ಇಷ್ಟು MRP ಇತ್ತು. ಆದರೆ ಇವಾಗ BBD ಸೇಲ್ ಅಥವಾ ದಿವಾಲಿ ಸೇಲಲ್ಲೆಲ್ಲ ಪ್ರೈಸ್ ಕಡಿಮೆ ಆಗಿದೆ. ಅಂದರೆ 1 ವರ್ಷ ಹಳೇದಾಯಿತು, ಅದಕ್ಕೆ ಸ್ಯಾಮ್ಸಂಗ್ನವರು ಲಾಂಚ್ ಮಾಡಿ 1 ವರ್ಷ ಆದಮೇಲೆ ಪ್ರೈಸನ್ನು ಕಡಿಮೆ ಮಾಡ್ತಾರೆ. ನೋಡಿ, ಇವಾಗ ಇದನ್ನು ಫೈನಲಾಗಿ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯ ಮೊಬೈಲ್ ನೋಡೋದಕ್ಕೆ ಸಿಗತ್ತೆ. ಇದು ಗ್ರಾಫೈಟ್ ಕಲರ್. ಹಾಗೆ ಫ್ರಂಟ್ ಸೈಡಲ್ಲಿ ಸ್ಕ್ರೀನ್ ಮೇಲ್ಗಡೆ ಈ ರೀತಿಯ ರ್ಯಾಪರ್ ಇರುತ್ತೆ. ನೋಡಿ, ಈ ರೀತಿ ರಿಮೂವ್ ಮಾಡ್ತಾ ಇದ್ದೀನಿ. ಫೈನಲಿ ಈ ರೀತಿಯ ಪ್ರೀಮಿಯಂ ಕ್ವಾಲಿಟಿಯ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE ಮೊಬೈಲ್ ನೋಡೋದಕ್ಕೆ ಸಿಗತ್ತೆ. ಹಾಗೆ ಬಾಕ್ಸಲ್ಲಿ ಇನ್ನೇನೇನು ಸಿಗತ್ತೆ ಅಂತ ನೋಡೋದಾದರೆ, ಚಾರ್ಜರ್ ಏನೂ ಸಿಗೋದಿಲ್ಲ. ಇಕೋ ಫ್ರೆಂಡ್ಲಿ ಅಂತ ಚಾರ್ಜರನ್ನು ಪ್ರೊವೈಡ್ ಮಾಡೋದೇ ಬಂದ್ ಮಾಡಿಬಿಟ್ರು. ಸ್ಯಾಮ್ಸಂಗ್ ಒಂದಂತ ಅಲ್ಲ, ಐಫೋನ್ ಕೂಡ ಹಾಗೆ ಮಾಡಿದ್ದಾರೆ, ಚಾರ್ಜರ್ ಕೊಡೋದಿಲ್ಲ. ಇದ್ರ ಜೊತೆ ಜಸ್ಟ್ ಈ ರೀತಿಯ ಟೈಪ್ C ಕೇಬಲ್ ಅಷ್ಟೇ ಪ್ರೊವೈಡ್ ಮಾಡ್ತಾರೆ. ಹಾಗೆ ಬಾಕ್ಸ್ನಲ್ಲಿ ಯೂಸರ್ ಮ್ಯಾನ್ಯುವಲ್ ಮತ್ತು ಈ ರೀತಿಯ ಇಜೆಕ್ಟರ್ ಪಿನ್ ಇವಿಷ್ಟೇ ಪ್ರೊವೈಡ್ ಮಾಡ್ತಾರೆ, ಮತ್ತೇನು ನೋಡೋದಕ್ಕೆ ಸಿಗೋದಿಲ್ಲ. ಈ ಮೊಬೈಲ್ನ ಸ್ಕ್ರೀನ್ ಪ್ರೊಟೆಕ್ಟರ್ ಹಾಗೆ ಬ್ಯಾಕ್ ಕೇಸನ್ನೆಲ್ಲ ಎಕ್ಸ್ಟ್ರಾನೇ ಪರ್ಚೇಸ್ ಮಾಡಬೇಕು. ಆಮೇಲೆ ಶಾಪ್ನಲ್ಲಿ ಫ್ರೀಯಾಗಿ ಈ ಸ್ಕ್ರೀನ್ ಪ್ರೊಟೆಕ್ಟರನ್ನು ಅಪ್ಲೈ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಬ್ಯಾಕ್ ಕೇಸ್ ಅಥವಾ ಬ್ಯಾಕ್ ಕವರನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಕ್ವಾಲಿಟಿದು ಅಷ್ಟೊಂದು ಚೆನ್ನಾಗಿಲ್ಲ, ಆದರೆ ನಾವು ಎಕ್ಸ್ಟ್ರಾ ಬೇಕಂದರೆ ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು. ಯಾಕಂದರೆ ಆಫ್ಲೈನ್ ಮಾರ್ಕೆಟಲ್ಲಿ ಅಷ್ಟೊಂದು ಸಿಗೋದಿಲ್ಲ ಅಥವಾ ನಮಗೆ ಬೇಕಾದ ಕ್ವಾಲಿಟಿಯಲ್ಲಿ ಸಿಗೋದಿಲ್ಲ. ಅದೇ ರೀತಿ ಈ ಚಾರ್ಜರನ್ನು ಕೂಡ ಎಕ್ಸ್ಟ್ರಾ ಬೈ ಮಾಡಿದ್ದೀನಿ. ಇದರ MRP ಬಂದುಬಿಟ್ಟು 1,699 ಇದೆ, ಆದರೆ 1,400 ರೂಪಾಯಿಗೇನೋ ಕೊಟ್ಟಿದ್ದಾರೆ. ಇದನ್ನು ಈ ಮೊಬೈಲ್ ಜೊತೆ ಈ ಅಡ್ಯಾಪ್ಟರನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯ 25 ವ್ಯಾಟ್ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅಡ್ಯಾಪ್ಟರ್ ಸಿಗತ್ತೆ. ಇದರಲ್ಲೂ ಟೈಪ್ C ಪೋರ್ಟ್ ಇರುತ್ತೆ. ಹಾಗೆ ಈ ಬಾಕ್ಸಲ್ಲಿ ಮತ್ತೇನೂ ಇಲ್ಲ, ಯೂಸರ್ ಮ್ಯಾನ್ಯುವಲ್ ಅಷ್ಟು ಕೊಟ್ಟಿರ್ತಾರೆ. ನೋಡಿ, ಈ ಅಡ್ಯಾಪ್ಟರ್ ಜೊತೆ 6 ಮಂತ್ಸ್ ವಾರಂಟಿ ಇದೆ. ಆನ್ಲೈನಲ್ಲಿ ಕಡಿಮೆ ಇದೆ, ಅಂದರೆ 699 799 ಸಿಗತ್ತೆ. ಒರಿಜಿನಲ್ ಅಡ್ಯಾಪ್ಟರ್ ಅಂತ ತೋರಿಸ್ತಾರೆ, ಎಷ್ಟು ಜೆನ್ಯೂನ್ ಇರುತ್ತೆ ಅಂತ ಕನ್ಫರ್ಮ್ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಆಫ್ಲೈನ್ ಮಾರ್ಕೆಟಲ್ಲೇ ಪರ್ಚೇಸ್ ಮಾಡಿದರೆ ಒಳ್ಳೆಯದು. ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಆದರೆ ಜೆನ್ಯೂನ್ ಪ್ರಾಡಕ್ಟನ್ನೇ ಯೂಸ್ ಮಾಡೋದ್ರಿಂದ ಮೊಬೈಲ್ ಲಾಂಗ್ ಲೈಫ್ ಯೂಸ್ ಮಾಡ್ಬೋದು. ಇವಾಗ ಫಸ್ಟ್ ಟೈಮ್ ಈ ಸ್ಯಾಮ್ಸಂಗ್ ಫ್ಲ್ಯಾಗ್ಶಿಪ್ ಮೊಬೈಲ್ಗೆ ಎಂಟ್ರಾಗಿದ್ದೀನಿ. ಈ ಹಿಂದೆ ನಾನು ರೆಡ್ಮಿ ನೋಟ್ 7 Pro ಮೊಬೈಲನ್ನು ಯೂಸ್ ಮಾಡ್ತಾಯಿದ್ದೆ. ಇದು 4 GB 64 GB ವೇರಿಯಂಟ್ ಆಗಿತ್ತು. ಇವತ್ತಿಗೂ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಇದು 5-6 ವರ್ಷ ಆಯಿತು. ಆವಾಗಲೇ 4K ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಇತ್ತು. ಆದರೆ ಇವಾಗ ಬ್ಯಾಟ್ರಿ ಡ್ರೈನ್ ಇಶ್ಯೂ ಎಲ್ಲ ಆಗ್ತಾಯಿದೆ. ಅದಕ್ಕೆ
ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FEಗೆ ಶಿಫ್ಟ್ ಆಗಿದ್ದೀನಿ ಗೈಸ್. ಕ್ವಿಕ್ಕಾಗಿ ಇದರ ಮೇನ್ ಫೀಚರ್ಸ್ ನೋಡೋದಾದರೆ 6.7 ಇಂಚಸ್ ಡೈನಾಮಿಕ್ AMOLED ಡಿಸ್ಪ್ಲೇ, ಸೈಡಲ್ಲಿ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ. ಅದೇ ರೀತಿ ಸೈಡಲ್ಲಿ ಮ್ಯಾಟ್ ಫಿನಿಶ್ ಒಂದಿಗೆ ಗ್ರಾಫೈಟ್ ಕಲರಿನ ಅಲ್ಯೂಮಿನಿಯಂ ಫ್ರೇಮ್ ಕೂಡ ಸಿಗುತ್ತೆ. ಬಾಕ್ಸಿ ಡಿಸೈನ್ ಹಾಗೆ ಒಳ್ಳೆ ಪ್ರೀಮಿಯಂ ಲುಕ್ ಕೊಡುತ್ತೆ. ಮೇಲ್ಗಡೆ ಡ್ಯುಯಲ್ ಸಿಮ್ ಪೋರ್ಟ್ ಸಿಗುತ್ತೆ, ಒಂದು ಇ ಸಿಮ್ ಹಾಗೆ ಅಥವಾ 2 ಫಿಸಿಕಲ್ ನ್ಯಾನೋ ಸಿಮ್ಮನ್ನು ಯೂಸ್ ಮಾಡ್ಬೋದು. ಮತ್ತು ಡಬಲ್ ಮೈಕ್ ಕೂಡ ಮೇಲ್ಗಡೆನೆ ಕೊಟ್ಟಿದ್ದಾರೆ. ರೈಟ್ ಸೈಡಲ್ಲಿ ವಾಲ್ಯೂಮ್ ಕಂಟ್ರೋಲ್ ಹಾಗೆ ಲಾಕ್ ಬಟನ್ ಪ್ಲೇಸ್ ಮಾಡಲಾಗಿದೆ. ಇನ್ನು ಕೆಳಗಡೆ ಮತ್ತೆ ಮೈಕ್ ಹಾಗೆ 3.2 ಜನರೇಷನ್ ಸಪೋರ್ಟ್ ಇರೋ ಟೈಪ್ ಸಿ ಪೋರ್ಟ್ ಹಾಗೆ ಸ್ಪೀಕರ್ ಗ್ರಿಲ್ ಇದೆ. ಇದರಲ್ಲಿ ಸ್ಟೀರಿಯೋ ಅಂದರೆ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಇನ್ನು ಮೊಬೈಲ್ನ ಫ್ರಂಟ್ ಆ್ಯಂಡ್ ರಿಯರ್ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಗ್ಲಾಸ್ ಪ್ರೊಟೆಕ್ಷನ್ ಸಿಗುತ್ತೆ. ಗ್ಲಾಸ್ ಮತ್ತು ಅಲ್ಯೂಮಿನಿಯಂ ಬಾಡಿ ಆಗಿರೋದ್ರಿಂದ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಅದಕ್ಕೆ ಸ್ವಲ್ಪ ಮೊಬೈಲ್ ಭಾರ ಅನಿಸುತ್ತೆ, ಆದರೆ ರೂಢಿ ಆದಮೇಲೆ ತೊಂದರೆ ಆಗೋದಿಲ್ಲ. ಇನ್ನು ಇದರ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ನೋಡೋದಾದರೆ 50 ಮೆಗಾಪಿಕ್ಸೆಲ್ ವೈಡ್ ಅಥವಾ ಮೇನ್ ಕ್ಯಾಮ್ರಾ, 12 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಮತ್ತು 8 ಮೆಗಾಪಿಕ್ಸೆಲ್ 3x ಆಪ್ಟಿಕಲ್ ಝೂಮ್ ಟೆಲಿಫೋಟೋ ಲೆನ್ಸ್ ಸಿಗುತ್ತೆ. ಟ್ರಿಪಲ್ ರಿಯರ್ ಕ್ಯಾಮ್ರಾದೊಂದಿಗೆ LED ಫ್ಲ್ಯಾಶ್ ಕೂಡ ಹೊಂದಿದೆ. ಅದೇ ರೀತಿ ಫ್ರಂಟ್ ಸೈಡಲ್ಲಿ 10 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ನೀಡಲಾಗಿದೆ. ಮತ್ತು ಇದು ಪಂಚ್ ಹೋಲ್ ಡಿಸ್ಪ್ಲೇ ಡಿಸೈನ್ ಆಗಿದೆ. ಇಲ್ಲಿ ಇನ್ ಡಿಸ್ಪ್ಲೇ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಫಸ್ಟ್ ಟೈಮ್ ಬಾಕ್ಸ್ ಓಪನ್ ಮಾಡಿದಾಗ ಆ್ಯಂಡ್ರಾಯ್ಡ್ 15 ಒಂದಿಗೆ One UI 7 ಸಿಕ್ಕಿತ್ತು. ಡಿವೈಸನ್ನು ಸೆಟಪ್ ಮಾಡಿ ಆದಮೇಲೆ One UI 8 ಅಪ್ಡೇಟ್ ಕೇಳುತ್ತೆ. ಇನ್ನು ಇದರಲ್ಲಿ ಕ್ಯಾಮ್ರಾದಲ್ಲಿ ಹಲವಾರು ಆಪ್ಷನ್ ಹಾಗೆ AI ಫೀಚರ್ಸ್ ಎಲ್ಲ ನೀಡಲಾಗಿದೆ. ಅವುಗಳನ್ನು ಮುಂದಿನ ವಿಡಿಯೋದಲ್ಲಿ ಅಂದರೆ ಡೀಟೇಲ್ ರಿವ್ಯೂ ವಿಡಿಯೋದಲ್ಲಿ ನೋಡೋಣ. ಇನ್ನು ಈ ಮೊಬೈಲಲ್ಲಿ 4700 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ನೀಡಿದ್ದಾರೆ. ಲೈಟ್ ಯೂಸೇಜ್ ಆದರೆ ಚೆನ್ನಾಗಿ ಬ್ಯಾಕಪ್ ಸಿಗುತ್ತೆ. ಹೆವಿ ಟಾಸ್ಕ್ ಅಂದರೆ 4 ರಿಂದ 5 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಸಿಗಬಹುದು. ಇನ್ನು ಇದರಲ್ಲಿ One UI ಸಾಫ್ಟ್ವೇರ್ ಆಗಿರೋದ್ರಿಂದ ನೋಟಿಫಿಕೇಶನ್ ಹಾಗೆ ಟಾಪ್ ಬಾರ್ಗಳನ್ನೆಲ್ಲ ವಿವಿಧ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಬಹುದು. ಇನ್ನು ಈ ಮೊಬೈಲಲ್ಲಿ ಎಕ್ಸಿನೋಸ್ 2400E ಪ್ರೊಸೆಸರನ್ನು ನೀಡಲಾಗಿದೆ. 4 ನ್ಯಾನೋಮೀಟರ್ ಟೆಕ್ನಾಲಜಿಯ ಪ್ರೊಸೆಸರ್ ಆಗಿದ್ದು 1.5 ಇಂದ 1.9 ಮಿಲಿಯನ್ AnTuTu ಸ್ಕೋರ್ ಸಿಗುತ್ತೆ. ಲೈಟ್ ಗೇಮಿಂಗ್ ವಿಡಿಯೋ ಎಡಿಟಿಂಗಿಗೆಲ್ಲ ಕ್ಯಾಪೇಬಲ್ ಆಗಿದೆ. ಇನ್ನು ಇದರ ಡೀಟೇಲ್ಡ್ ರಿವ್ಯೂವನ್ನು ಬೇರೆ ವಿಡಿಯೋದಲ್ಲಿ ನೋಡೋಣ. ಗ್ಲಾಸ್ ಎಲ್ಲ ಸ್ಟ್ರಾಂಗ್ ಮತ್ತು ಸ್ಕ್ರ್ಯಾಚ್ ಪ್ರೂಫ್ ಇದ್ದರೂ ಕೂಡ ಬ್ಯಾಕ್ ಕವರನ್ನು ಯೂಸ್ ಮಾಡಿದರೆ ಒಳ್ಳೆಯದು. ಮುಂದಿನ ವಿಡಿಯೋಗಳನ್ನು ಕ್ವಿಕ್ಕಾಗಿ ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.